ನಮಸ್ಕಾರ ವೀಕ್ಷಕರೇ. ಜ್ಯೋತಿಷ್ಯದ ದೊಡ್ಡ ದೊಡ್ಡ ಗ್ರಂಥಗಳು ಅಂದರೆ ಬೃಹತ್ ಪರಾಶರ ಹೋರಾಶಾಸ್ತ್ರ, ಮಂತ್ರೇಶ್ವರ ಫಲದೀಪಿಕಾ, ಹೀಗೆ ಹಲವಾರು ದೊಡ್ಡ ದೊಡ್ಡ ಗ್ರಂಥಗಳಿದ್ದಾವೆ. ಸಾರಾವಳಿ ಇತ್ಯಾದಿ ಹಲವಾರು ಗ್ರಂಥಗಳು ಜ್ಯೋತಿಷದಲ್ಲಿ ಬಂಗಾರವನ್ನು ಸೂಚಿಸುವಂತಹ, ಅಂದರೆ ಮನುಷ್ಯನ ಜೀವನದಲ್ಲಿ ಯಾವ ಗ್ರಹಗಳು ಅಥವಾ ಯಾವ ಸ್ಥಾನಗಳು ಬಂಗಾರವನ್ನು ಕೊಡಲಿದೆ ಅನ್ನುವಂಥದ್ದನ್ನು ಸೂಚಿಸುತ್ತೆ. ಅದರಲ್ಲಿ ವಿಶೇಷವಾಗಿ ಸ್ಪಷ್ಟವಾಗಿ ಎರಡು ವಿಚಾರಗಳನ್ನು ತಿಳಿಸುತ್ತೆ. ಭಾವಗಳಲ್ಲಿ ಅಂತಂದರೆ ಮನೆಗಳಲ್ಲಿ ಎರಡನೇ ಮನೆ, ನಿಮ್ಮ ರಾಶಿ ಅಥವಾ ಲಗ್ನದಿಂದ ಎರಡನೇ ಮನೆ, ಹಾಗೂ ಗ್ರಹಗಳಲ್ಲಿ ಶುಕ್ರ ಗ್ರಹ ಬಂಗಾರವನ್ನು ಕೊಡ್ತಕ್ಕಂತಹ ಗ್ರಹ ಅಂತ ಹೇಳುತ್ತೆ. ಅದಲ್ಲದೆ ಗುರುಗ್ರಹವನ್ನಾಗಲಿ ಅಥವಾ ನಿಮ್ಮ ಜಾತಕದಲ್ಲಿ 5ನೇ ಮನೆ, 9ನೇ ಮನೆ, 11ನೇ ಮನೆಯನ್ನು ಸಹ ಗಣನೆಗೆ ತೆಗೆದುಕೊಳ್ಬೇಕು. ಇಂಡೈರೆಕ್ಟಾಗಿ ಬಂಗಾರಗಳನ್ನು, ಲಾಭದ ಸ್ವರೂಪದಲ್ಲಿ ಬಂಗಾರಗಳನ್ನು ಕೊಡ್ತಕ್ಕಂಥದ್ದು ಅಂತ ಹೇಳ್ತಾರೆ. ಬಟ್ ಮನುಷ್ಯನ ಜೀವನದಲ್ಲಿ ಎರಡು ಪ್ರಮುಖವಾದ, ಒಂದು ಲಗ್ನ ಅಥವಾ ರಾಶಿಯಿಂದ ಎರಡನೇ ಮನೆಯ ಅಧಿಪತಿ, ಎರಡನೇದಾಗಿ ಶುಕ್ರ. ಇದು ಎರಡು ಕೂಡ ನಿಮಗೆ ಬಂಗಾರವನ್ನು ಕೊಡ್ತಕ್ಕಂತಹ ಗ್ರಹಗಳಾಗಿರ್ತದೆ. ಸೊ ವೃಷಭ ರಾಶಿಯವರು ನೀವು ಅಂತಂದರೆ ಇವತ್ತಿನ ದಿನದಲ್ಲಿ ನಾನು ವೃಷಭ ರಾಶಿಯವರ ಜೀವನದಲ್ಲಿ ಬಂಗಾರದ ವಿಚಾರವಾಗಿ ಮಾತಾಡ್ತೀನಿ. ನೀವು ಬಂಗಾರ ಬೇಕು ನಿಮಗೆ ಅಂದರೆ ಏನು ಮಾಡಬೇಕು, ಅಥವಾ ಅಡಮಾನ ಇಟ್ಟ ಬಂಗಾರವನ್ನು ಬಿಡಿಸಿಕೊಳ್ಳುವಂತಾಗಬೇಕು ಅಂದರೆ ಏನು ಮಾಡಬೇಕು ಅನ್ನತಕ್ಕಂಥ ವಿಚಾರಗಳನ್ನೆಲ್ಲ ನಾನು ವಿಡಿಯೋದಲ್ಲಿ ತಿಳಿಸ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ನೀವು ಮೊದಲೇ ಸಲ ನಮ್ಮ ಚಾನಲ್ ಬರ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಈ ವಿಚಾರ ಗೊತ್ತಾಗಬೇಕು, ವಿಶೇಷವಾದ ವಿಚಾರ. ಅಷ್ಟೇ ಅಲ್ಲದೆ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬಹಳ ಪ್ರಮುಖವಾಗಿ ಬಂಗಾರ ಯಾರಿಗೆ ಬೇಡ ಸ್ವಾಮಿ, ಇವತ್ತಿನ ದಿವಸ 9,000 10,000 ದಾಟ್ತಾ ಇದೆ, ಇನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಬಂಗಾರ ಅನ್ನುವಂಥದ್ದೇ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ವಿಚಿತ್ರವಾದಂಥ ಸನ್ನಿವೇಶ. ಸೊ ಇಂತಹ ಸಂದರ್ಭದಲ್ಲಿ ಬಂಗಾರವನ್ನು ಖರೀದಿ ಮಾಡಬೇಕು, ಅಥವಾ ನನ್ನ ಜೀವನದಲ್ಲಿ ನಾನು ಬಂಗಾರ ಖರೀದಿ ಮಾಡ್ತೀನಾ, ನನ್ನ ಕೈಲಿ ಆಗುತ್ತಾ ಅನ್ನುವಂಥದ್ದು ಭಾಳಷ್ಟು ಜನರ ಅನುಮಾನವಾಗಿದ್ದರೆ, ಇನ್ನಷ್ಟು ಜನರದ್ದು ಆಲ್ರೆಡಿ ಸಂಪಾದನೆ ಮಾಡಿಬಿಟ್ಟೆ, ಚೆನ್ನಾಗಿ ಬಂಗಾರ ಸಂಪಾದನೆ ಮಾಡಿದ್ದೆ, ಬಟ್ ಎಲ್ಲ ತೊಗೊಂಡೋಗಿ ಅಡಮಾನ ಗೋಲ್ಡ್ ಲೋನಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಈಗ ನಾನು ಏನು ಮಾಡಲಿ ಅನ್ನುವಂಥ ಚಿಂತೆ ಭಾಳಷ್ಟು ಜನರದ್ದು. ನಾನು ಈ ಮಧ್ಯೆ ಭಾಳಷ್ಟು ವಿಡಿಯೋಗಳನ್ನು ಮಾಡ್ಕೊಂಡು ಬಂದಿದ್ದೆ, ಅದರಲ್ಲೆಲ್ಲ ತಿಳಿಸ್ಕೊಂಡಿದ್ದೆ. ವೃಷಭ ರಾಶಿಯವರಿಗೆ ಈ ವರ್ಷ ತುಂಬ ಚೆನ್ನಾಗಿದೆ. ಈ ಕಡೆ ಗುರುಬಲನೂ ಇದೆ, ಈ ಕಡೆ ಶನಿ ಬಲನೂ ಇದೆ, ಚೆನ್ನಾಗಿದೆ ಅಂತ ನೋಡಿ. ನಾನು ಆಗಲೇ ಹೇಳಿದೆ ಒಂದು ವಿಚಾರ, ಈ ದ್ವಿತೀಯಾಧಿಪತಿ ಹಾಗೂ ಶುಕ್ರ ಅಂತ ನೋಡಿ. ವೃಷಭ ರಾಶಿಯವರಿಗೆ ದ್ವಿತೀಯಾಧಿಪತಿ ಯಾರು? ಬುಧ ಗ್ರಹ. ಶುಕ್ರ ಯಾರು? ರಾಶ್ಯಾಧಿಪತಿಯೇ. ಅಲ್ಲಿಗೆ ಬುಧ ಹಾಗೂ ಶುಕ್ರ ಚೆನ್ನಾಗಿದ್ದರೆ ವೃಷಭ ರಾಶಿಯವರಿಗೆ ಬಂಗಾರವನ್ನು ಸಂಪಾದನೆ ಮಾಡಲಿಕ್ಕೆ ಬಹಳ ಚೆನ್ನಾಗಿ ಅನುಕೂಲ ಆಗುತ್ತೆ. ದ್ವಿತೀಯಾಧಿಪತಿ ಬುಧ ಚೆನ್ನಾಗಿದ್ದರೆ ಬಂಗಾರ ಚೆನ್ನಾಗಿ ಬರುತ್ತೆ. ಅಲ್ಲಿಗೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬುಧ ಎಲ್ಲಿದ್ದಾನೆ, ಶುಕ್ರ ಎಲ್ಲಿದ್ದಾನೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೂ ನಿಮ್ಮ ದಶಾಭುಕ್ತಿ, ಮಹಾದಶ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮದಶ ಹೀಗೆಲ್ಲ ಇರುತ್ತೆ. ಪ್ರತಿಯೊಬ್ಬರು ಲೇಯರ್ ವೈಸ್ ಇರುತ್ತೆ. ಸೊ ಆ ನವಗ್ರಹಗಳ ಒಂದು ಚಲನೆ, ರೊಟೇಷನ್ನು ನಿಮಗೆ ದಶಾಭುಕ್ತಿಯಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಎಲ್ಲಿ ನಿಮಗೆ ಶುಕ್ರ ಹಾಗೂ ಬುಧ ಬರ್ತಾ ಇರ್ತಾನೆ ರಿಪೀಟೆಡ್ಲಿ, ಅಲ್ಲೆಲ್ಲ ನಿಮಗೆ ಮತ್ತೆ ಪುನಃ ಬಂಗಾರವನ್ನು ಖರೀದಿಸುವಂತಹ ಯೋಗ ಫಲಗಳು. ಅದೇನಾದ್ರು ಶುಕ್ರ ಬುಧ ಚೆನ್ನಾಗಿಲ್ಲ, ನೀಚ ಸ್ಥಿತಿಯಲ್ಲೋ ಕೆಟ್ಟ ಸ್ಥಾನಗಳಲ್ಲೋ ಜಾತಕಗಳಿದ್ದಾರೆ ಅಂದರೆ ಅದೆಲ್ಲ ಬಂದಾಗೆಲ್ಲ ಬಂಗಾರವನ್ನು ಕಳ್ಕೊಳ್ಳೋದು, ಹಾಳು ಮಾಡ್ಕೊಳ್ಳೋದು, ಅಥವಾ ಅಡಮಾನ ಎಂತಕ್ಕಂಥದ್ದು, ಈ ಥರ ಅದನ್ನು ನಷ್ಟ, ಬಂಗಾರವನ್ನು ನಷ್ಟ ಮಾಡಿಕೊಳ್ತಕ್ಕಂಥ ಯೋಗಗಳು ಬಂದ್ಬಿಡ್ತದೆ. ಅಂದರೆ ಮೇನ್ ಇಂಪಾರ್ಟೆಂಟ್ ಫೋಕಸ್ ಎರಡರ ಮೇಲೆ, ಒಂದು ಶುಕ್ರ, ಇನ್ನೊಂದು ಬುಧ ಅಂತ. ಸೊ ನೀವು ಬಂಗಾರವನ್ನು ಸಂಪಾದನೆ ಮಾಡಬೇಕು ಅಂದರೆ ಅಮ್ಮನವರ ಆರಾಧನೆ, ಶುಕ್ರನ ಅಭಿಮಾನಿ ದೇವರ ಅಮ್ಮನವರು. ಸೊ ಅಮ್ಮನವರ ಆರಾಧನೆ, ಶುಕ್ರವಾರ ಅಮ್ಮನವರ ದೇವಸ್ಥಾನಗಳಿಗೆ ಹೋಗಿ ಒಂದು ಕುಂಕುಮಾರ್ಚನೆ ಮಾಡಿಸೋದು, ಮುತ್ತೈದರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವರಿಗೆ ಅರಿಶಿನ, ಕುಂಕುಮ, ಬಿಳಿದೆಲೆ, ಅಡಿಕೆ, ಫಲ, ತಾಂಬೂಲ ಆದಿಗಳನ್ನು ಕೊಟ್ಟು ಅವ್ರನ್ನ ಸಂತೋಷ ಪಡಿಸ್ತಕ್ಕಂಥದ್ದು. ಅಥವಾ ಒಂದು 6 ತಿಂಗಳಿಗೋ 3 ತಿಂಗಳಿಗೋ ವರ್ಷಕ್ಕೊಂದ್ಸಲ ಕಡ್ಡಾಯವಾಗಿ ಅಮ್ಮನವರ ಸನ್ನಿಧಾನಗಳು. ಈ ಉದಾಹರಣೆಗೆ ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಅಮ್ಮನವರು, ಅದು ಬಂದು ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಒಂದು ಚಾಮುಂಡೇಶ್ವರಿ. ಸೊ ಅಲ್ಲಿಗೆ ಹೋಗಿ ಬರಬಹುದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟೆಲ್ಲ ಅಮ್ಮನವರ ಕ್ಷೇತ್ರಗಳಿದೆ. ನಿಮಗೆ ಕೊಲ್ಲೂರು ಮೂಕಾಂಬಿಕಾ ತಾಯಿಯಿಂದ ಹಿಡಿದು ಹೊರನಾಡು ಅನ್ನಪೂರ್ಣೇಶ್ವರಿಯಿಂದ ಹಿಡಿದು ಬಹಳಷ್ಟು ಜನ ಅಮ್ಮನವರ ಸನ್ನಿಧಾನಗಳಿದೆ, ಅಲ್ಲಿಗೆ ಹೋಗಿ ಬರಬಹುದು. ಈ ಥರ ಅಮ್ಮನವರ ಸನ್ನಿಧಾನಗಳಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ, ಹರಕೆ, ತುಲಾಭಾರ ಸೇವೆ ಇತ್ಯಾದಿಗಳು ಮಾಡಿಸ್ಕೊಳ್ಳೋದ್ರಿಂದ ವೃಷಭ ರಾಶಿಯವರಿಗೆ ಬಂಗಾರವನ್ನು ಸಂಪಾದನೆ ಮಾಡಿಕೊಳ್ಳತಕ್ಕಂಥ ಯೋಗ ಫಲಗಳು, ಖರೀದಿ ಇತ್ಯಾದಿಗಳು ಮಾಡ್ತಕ್ಕಂಥ, ಸಂರಕ್ಷಿಸುವಂತಹ ಯೋಗ ಫಲಗಳು ಚೆನ್ನಾಗಿ ಬರುತ್ತೆ. ಎರಡನೇದಾಗಿ ಬುಧನ ಅಂತಂದರೆ ವಿಷ್ಣು. ನೀವು ತಿರುಪತಿ ವೆಂಕಟೇಶ್ವರನಿಗೆ ಬುಧವಾರದ ದಿವಸ ನಡ್ಕೊಂಡು ಬೆಟ್ಟ ಹತ್ತಿ, ಅಂದರೆ ತಿರುಪತಿವರೆಗೆ ಹೆಂಗೆ ಬೇಕಾದ್ರೂ ಹೋಗಿ, ಬೆಟ್ಟ ಮಾತ್ರ
ಕಿಲೋಮೀಟರ್ ನಡ್ಕೊಂಡು ಹತ್ತಿ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬಂದರೆ ಬುಧವಾರದ ದಿವಸ ನಿಮ್ಮ ಬಂಗಾರವನ್ನು ಖರೀದಿ ಮಾಡುವಂತಹ ಯೋಗ ಫಲಗಳು ತುಂಬ ಚೆನ್ನಾಗಿ ವೃದ್ಧಿಸುತ್ತೆ. ಪ್ರತಿದಿನ ಮನೆಯಲ್ಲಿ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಶ್ರವಣ ಮಾಡೋದ್ರಿಂದ, ಒಳ್ಳೆಯ ಗುರುಗಳನ್ನ ಹೋಗಿ ಅವರನ್ನು ಭೇಟಿ ಮಾಡಿ ಅವರಿಂದ ನೀವು ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಪಾಠ ಮಾಡಿಸ್ಕೊಂಡು ಯಾವುದೇ ವ್ಯಾಕರಣ ದೋಷಗಳಿಲ್ಲದೆ, ತಪ್ಪುಗಳಿಲ್ಲದೆ ಸರಿಯಾಗಿ ಅದನ್ನು ಪ್ರತಿನಿತ್ಯ ಪಠನೆ ಮಾಡೋದ್ರಿಂದ ಬಂಗಾರ ವೃದ್ಧಿ ಆಗುತ್ತೆ. ಏನೂ ಇಲ್ಲ ಅಂದರೆ ಲಕ್ಷ್ಮೀ ಅಷ್ಟೋತ್ರ, ವಿಷ್ಣು ಅಷ್ಟೋತ್ರ ಪಠನೆ ಮಾಡ್ಕೊಳ್ತಾ ಇದ್ದರೂ ಕೂಡ ನಿಮಗೆ ಬಂಗಾರವನ್ನು ಖರೀದಿ ಮಾಡುವಂಥ ಯೋಗ ಫಲಗಳು ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ. ವಾರದಲ್ಲಿ ಒಂದು ವಾರ ಬುಧವಾರದ ದಿವಸ ಒಂದು ಹೊತ್ತು ಉಪವಾಸ ಮಾಡಿದ್ರೂ ಬಂಗಾರವನ್ನು ಖರೀದಿ ಮಾಡುವಂಥ ಯೋಗ ಫಲಗಳು ತುಂಬ ಚೆನ್ನಾಗಿ ಬಂದ್ಬಿಡುತ್ತೆ, ಆಯ್ತಲ್ವಾ? ಸೊ ಆಮೇಲೆ ಮನೆ ಹತ್ತಿರದಲ್ಲಿ ಯಾದರೂ ರಾಮ, ಕೃಷ್ಣ, ನರಸಿಂಹ, ವೆಂಕಟೇಶ್ವರ, ರಂಗನಾಥ ಈ ಥರ ವಿಷ್ಣುವಿನ ಸಂಬಂಧಪಟ್ಟಂತಹ ದೇವಸ್ಥಾನಗಳಿದ್ರೆ ಬುಧವಾರಗಳಲ್ಲಿ ಸ್ವಾಮಿಗೆ ತುಳಸಿಯಲ್ಲಿ ಅರ್ಚನೆ ಮಾಡಿಸ್ತಕ್ಕಂಥದ್ದು. ಅಮ್ಮನವರ ದೇವಸ್ಥಾನ ಇದ್ದರೆ ಶುಕ್ರವಾರಗಳಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಆ ಕುಂಕುಮವನ್ನು ಹಣೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಸಹ ನಿಮಗೆ ಒಳ್ಳೆಯ ಬಂಗಾರವನ್ನು ಖರೀದಿ ಮಾಡ್ತಕ್ಕಂಥ ಯೋಗ ಫಲಗಳು. ಇನ್ನು ಅಡಮಾನ, ಇದು ನಾನು ಬಹಳಷ್ಟು ಜನಕ್ಕೆ ಹೇಳ್ತೇನೆ, ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೇನೆ, ಬಹಳಷ್ಟು ಸಲ ಹೇಳಿದ್ದೇನೆ. ದಯವಿಟ್ಟು ಬಂಗಾರನ ಅಡ ಇಡಬೇಡಿ. ಯಾವ ಮನೆಯಲ್ಲಿ ಬಂಗಾರವನ್ನು ಅಡ ಇಡ್ತೀರೋ ಅಲ್ಲಿ ದರಿದ್ರ ಸುತ್ಕೊಳ್ಳೋಕೆ ಶುರು ಮಾಡಿಬಿಡುತ್ತೆ. ನೀವು ತುಂಬ ಚೆನ್ನಾಗಿದ್ದವರು ಕೂಡ ಹಾಗೆ 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 ದಾರಿದ್ರ್ಯಕ್ಕೆ ಹೋಗ್ಬಿಡ್ತೀರಾ ಅಂತ. ಅದರಲ್ಲೂ ವಿಶೇಷವಾಗಿ ವೃಷಭ ರಾಶಿಯವರಿಗೆ ಇವಾಗ ಗುರುಬಲ ಇದೆ, ವೃಷಭ ರಾಶಿಯವರಿಗೆ ಇವಾಗ ಶನಿ ಬಲ ಇದೆ. ಇಂಥ ಸಂದರ್ಭದಲ್ಲಿ ನೀವು ತಗೊಂಡೋಗಿ ಬಂಗಾರ ಅಡ ಇಟ್ರಿ, ಇನ್ನು ಬಂಗಾರವನ್ನು ಖರೀದಿ ಮಾಡಬೇಕು. ಅದನ್ನು ಹೊರತುಪಡಿಸಿ ನೀವು ಅಡಮಾನ ಇಡ್ಲಿಕ್ಕೆ ಶುರು ಮಾಡಿದ್ರಿ ಅಂತ ಆದರೆ ಅದು ನಿಮಗೆ ದಾರಿದ್ರ್ಯವನ್ನು, ಕಷ್ಟವನ್ನು, ನಷ್ಟವನ್ನು, ಲಾಸನ್ನು ಸ್ವಲ್ಪ ಜಾಸ್ತಿ ತಂದುಬಿಡುತ್ತೆ. ಅದೊಂದು ಕೆಟ್ಟ ಪದ್ಧತಿ ಅದು. ಹೇಗೆ ನಾನು ಹೇಳ್ತಾ ಇರ್ತೀನಿ, ಈಗ ನೀವು ಹೇಳ್ತಿರಲ್ಲ, ಈಗ ಒಂದು ಸಿಗರೇಟ್, ಧೂಮ್ರಪಾನ, ಮದ್ಯಪಾನ ಇದೆಲ್ಲ ಕೆಟ್ಟ ಚಟಗಳು. ಅದೇ ಥರ ಅದೇ ಸಾಲಲ್ಲೇ ನೀವು ಬಂಗಾರವನ್ನು ಅಡಮಾನ ಇಡೋದನ್ನು ಮಾಡಬೇಕು. ನೋಡಿ, ನೀವು ಲೆಕ್ಕ ಹಾಕಿ ಒಂದು 10-15 ವರ್ಷದ ಹಿಂದ್ಗಡೆ ಹೋಗಿ, ಎಲ್ಲರೂ ಸಹ ಬಂಗಾರವನ್ನು ತೊಗೊಂಡೋಗಿಲ್ಲ, ಸೇಟು ಅಂಗಡಿಗಳಲ್ಲಿ ಅಡಾಡ್ತಿದ್ರು ಬಿಟ್ಟರೆ ಮತ್ತೆಲ್ಲೂ ಅಡಾಡ್ತಿರಲ್ಲ. ಆಮೇಲೆ ಒಂದು 10-15 ವರ್ಷದಿಂದ ಪ್ರೈವೇಟ್ ಪ್ಲೇಯರ್ಸ್ ಅಂತ ಒಂದಿಷ್ಟು ಜನ ಫಿನಾನ್ಸ್ಗಳಂತ ಬಂದ್ವು. ಅವೆಲ್ಲ ಬಂಗಾರ ಅಡ ಇಡಿ ಅಂತ ಶುರು ಮಾಡಿದ್ರು, ಅಡ್ವರ್ಟೈಸ್ಮೆಂಟ್ಗಳು ಜಾಸ್ತಿ ಮಾಡಿದ್ವು. ಆಮೇಲೆ ಇವಾಗ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲೇ ಕೂಡ ಗೋಲ್ಡ್ ಲೋನ್ಗಳು ಶುರುವಾಗಿದೆ. ಆ ಬ್ಯಾಂಕ್ ಎಂಪ್ಲಾಯೀಸ್ಗೂ ಕೂಡ ಎಷ್ಟು ಗೋಲ್ಡ್ ಲೋನ್ ಮಾಡಿದ್ರಿ ಅಂತ ಟಾರ್ಗೆಟ್ಗಳು ಕೊಡ್ಲಿಕ್ಕೆ ಶುರು ಮಾಡಿದೆ. ಪ್ರತಿಯೊಬ್ಬರು ತಮ್ಮಲ್ಲಿರುವ ಬಂಗಾರವನ್ನು ತಗೊಂಡೋಗಿ ಇವತ್ತಿನ ದಿನಗಳಲ್ಲಿ ಅಡಮಾನ ಇಡ್ತಕ್ಕಂಥದ್ದು ಜಾಸ್ತಿ ಆಗಿದೆ. ಮನೆಯ ಲಕ್ಷ್ಮಿನ ತಗೊಂಡೋಗಿ ನೀವು ಅಡ ಇಡ್ತಾ ಇದ್ದೀರಾ. ದಯವಿಟ್ಟು ನಾನು ಹೇಳ್ತೇನೆ, ಆ ಕೆಲಸವನ್ನು ಮಾಡಬೇಡಿ. ಮೊಟ್ಟ ಮೊದಲಾಗಿ ಇದನ್ನು ಬಿಡಿಸ್ಕೊಂಡು ಬರೋದು ಹೇಗೆ? ಈಗ ಆಲ್ರೆಡಿ ಅಡಮಾನ ಇಟ್ಬಿಟ್ಟಿದ್ದೀವಿ ಗುರುಗಳೇ, ಇದನ್ನು ಬಿಡಿಸ್ಕೊಂಡು ಬಂದ್ಬಿಟ್ರೆ ಇನ್ನು ಮೇಲೆ ಇಡಲ್ಲ ಅಂತ ಇದೇ ಮಾತ್ರ ಮೇಲೆ ಇರಬೇಕು ನೀವು. ಇನ್ನು ಒಂದು ಭಗವಂತನಲ್ಲೂ ಇದನ್ನೇ ಪ್ರಾರ್ಥನೆ ಮಾಡಬೇಕು. ದುರ್ಗಾದೇವಿಯಲ್ಲಿ, ವಿಷ್ಣು ಮೂರ್ತಿಯಲ್ಲಿ ಇದನ್ನೇ ಪ್ರಾರ್ಥನೆ ಮಾಡಬೇಕಪ್ಪ, ಯಾವುದೋ ಒಂದು ತಪ್ಪು ಕೆಟ್ಟ ಘಟನೆ, ನನ್ನ ಬಂಗಾರವನ್ನು ಅಡ ಇಟ್ಬಿಟ್ಟೆ, ಆದರೆ ಇನ್ಮೇಲೆ ನಾನು ಇಡಲ್ಲ, ದಯವಿಟ್ಟು ನನಗೆ ಇದೊಂದು ಸಲ ಬಿಡಿಸ್ಕೊಟ್ಬಿಟ್ಟು ನಾನು ಇನ್ಮೇಲೆ ಬಂಗಾರ ಇಡಕ್ಕೆ ಹೋಗಲ್ಲ ಅಂತೇಳಿ ಭಗವಂತನಲ್ಲಿ ಒಂದು ಪ್ರಾರ್ಥನೆನೋ, ಒಂದು ಹರಕೆ ಥರನೋ, ಒಂದು ದೃಢ ನಿರ್ಧಾರಕ್ಕೆ ನೀವು ಬರಬೇಕು. ಬಂದು ನಂತರ ಪ್ರಯತ್ನವನ್ನು ಶುರು ಮಾಡಬೇಕು. ಅದರಲ್ಲಿಯೂ ಸಹ ಷಷ್ಠ್ಯಾಧಿಪತಿ ನಿಮಗೆ ಶುಕ್ರ ಆದ್ದರಿಂದ ವೃಷಭ ರಾಶಿಯವರು ಅಮ್ಮನವರ ಆರಾಧನೆ, ದುರ್ಗಾ ಆರಾಧನೆ, ಲಕ್ಷ್ಮೀ ಆರಾಧನೆ ಎಷ್ಟು ಜಾಸ್ತಿ ಮಾಡ್ತೀರೋ ಅಷ್ಟು ಬೇಗ ನೀವು ಬಂಗಾರವನ್ನು ಬಿಡಿಸ್ಕೊಂಬರ್ಲಿಕ್ಕೆ ಆಗ್ತದೆ. ನೀವು ಒಂದು 10 ಗ್ರಾಮೋ 5 ಗ್ರಾಮೋ ಎಷ್ಟೋ ಅಷ್ಟು ಬಂಗಾರವನ್ನು ಬಿಡಿಸ್ಕೊಂಬರ್ತೀರಿ ಅಂತಂದಾಗ ಅದರಲ್ಲೊಂದು 100 ಮಿಲಿಯಷ್ಟೋ 200 ಮಿಲಿಯಷ್ಟೋ ಬಂಗಾರದ ದುಡ್ಡನ್ನು ಅಮ್ಮನವರ ಹುಂಡಿಯಲ್ಲಿ ಹಾಕಿ ಈ ಬಂಗಾರ ಬಿಡಿಸ್ಕೊಂಡು ಬಂದರೆ ಅದರಲ್ಲೊಂದು 100 ಮಿಲಿ ಅಂದರೆ ಇವತ್ತಿನ ದಿವಸಕ್ಕೆ ಒಂದು 1000 ರೂಪಾಯಿ ಆಗ್ಬೋದಾ? ಸೊ ಅಷ್ಟು ದುಡ್ಡನ್ನು ಹುಂಡಿಲಿ ಹಾಕ್ತೀನಮ್ಮ, ಆ ಬಂಗಾರವನ್ನು ಬಿಡಿಸ್ಕೊಂಡು ಬರಂಗೆ ಮಾಡ್ಕೊಡಮ್ಮ ಅಂತ ನೀವು ಯಾವ್ದಾದ್ರು ಅಮ್ಮನವರ ದೇವಸ್ಥಾನಗಳಲ್ಲಿ ಹರಕೆ ಮಾಡಿಕೊಂಡ್ರು ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದೇ ಅಮ್ಮನವರ ದೇವಸ್ಥಾನಗಳಲ್ಲಿ ಶುಕ್ರವಾರಗಳಲ್ಲಿ ತುಲಾಭಾರ ಸೇವೆ, ಅನ್ನದಾನ ಸೇವೆ, ಅಲ್ಲೇ ಪ್ರಸಾದ ಭೋಜನ ಮಾಡಿ ಆ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿ ಆ ಬಂಗಾರ ಒಂದು ವಾಪಸ್ ಬಂದ್ಬಿಡ್ಲಮ್ಮ ಅಂತ ಅಂದ್ಕೊಂಡ್ರೆ ಖಂಡಿತವಾಗಿ ನಿಮ್ಮ ಬಂಗಾರ ವಾಪಸ್ ಕೊಡಿಸ್ತಾಳೆ ತಾಯಿ. ಸೊ ವೃಷಭ ರಾಶಿಯವರು ದುರ್ಗಾರಾಧನೆಯನ್ನು ಜಾಸ್ತಿ ಮಾಡಬೇಕು. ಹಾಗೂ ನೆನಪಿಟ್ಕೊಂಡು ಹೇಳ್ತೀನಿ, ಇನ್ನು ಮೇಲೆ ದೃಢ ನಿರ್ಧಾರ, ಯಾವುದೇ ಕಾರಣಕ್ಕೆ ಬಂಗಾರ ಅಡ ಇಡಬಾರಲ್ಲ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ವಿಡಿಯೋ ಎಂಡಲ್ಲಿ ಒಂದು ಅದ್ಭುತವಾದಂತಹ ಸ್ವರ್ಣಾಕರ್ಷಣ ಭೈರವ ಅಂತ ಒಂದು ಮಂತ್ರವನ್ನು ತಿಳಿಸ್ತೇನೆ. ಆ ಸ್ವರ್ಣಾಕರ್ಷಣ ಭೈರವ ಮಂತ್ರ ಬಂಗಾರ ಇಲ್ಲದವರಿಗೆ ಬಂಗಾರ ಖರೀದಿ ಮಾಡಲಿಕ್ಕೂ ಅನುಕೂಲ ಮಾಡಿಕೊಡ್ತದೆ. ಆಲ್ರೆಡಿ ಬಂಗಾರ ಇದೆ ಬಟ್ ಅಡಮಾನ ಇಟ್ಬಿಡ್ತೀನಿ ಬಿಡಿಸ್ಕೊಂಡು ಬರಬೇಕು ಅನ್ನೋರಿಗೂ ಇದು ತುಂಬ ಸಹಾಯಕವಾಗ್ತದೆ. ಆ ವಿಶೇಷವಾದಂತಹ ಸ್ವರ್ಣಾಕರ್ಷಣ ಭೈರವ ಮಂತ್ರವನ್ನು ದಯವಿಟ್ಟು ಪ್ರತಿದಿನ ಒಂದು 28 ಬಾರಿಯೋ 108 ಬಾರಿಯೋ ಕೇಳಿಸ್ಕೊಳ್ಳಿ ಅಥವಾ ಜಪ ಮಾಡಿ ಅದನ್ನು ಖಂಡಿತವಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇಲ್ಲ ಅದೇ ಸ್ವರ್ಣಾಕರ್ಷಣ ಭೈರವ ಹೋಮದ ಒಂದು ವಿಶೇಷವಾದ ಪರಿಹಾರ ನಾವು ಮಾಡ್ತಾ ಇದ್ದೇವೆ. ಅದೇನಪ್ಪ ಅಂತಂದರೆ, ವೀಕ್ಷಕರೇ, ಈ ಬಂಗಾರದ ವಿಚಾರದಲ್ಲಿ ಅಂದರೆ
ಅಂದರೆ ನೀವು ಅಡಮಾನ ಇಟ್ಟ ಬಂಗಾರ ಬಿಡಿಸಿಕೊಳ್ಳಿಕ್ಕಾಗಿರಬಹುದು ಅಥವಾ ಬಂಗಾರವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕಾಗಬಹುದು. ಪ್ರತಿಯೊಬ್ಬ ಮನುಷ್ಯನಿಗೂ ಅನುಕೂಲವಾಗಬೇಕು ಅಂಥೇಳಿ ನಮ್ಮಲ್ಲಿ ವಿಶೇಷವಾದಂತಹ ಮಂತ್ರಗಳಿದೆ. ಆ ಮಂತ್ರಗಳಲ್ಲಿ ಒಂದು ಸ್ವರ್ಣಾಕರ್ಷಣ ಭೈರವ ಮಂತ್ರ ಅಂತ. ಈ ವಿಡಿಯೋ ಎಂಡಲ್ಲಿ ನಾನು ಹೇಳ್ತೀನಿ ಆ ಮಂತ್ರವನ್ನು ಅಂತ ಹೇಳಿದ್ದೀನಿ, ಖಂಡಿತವಾಗಿ ಹೇಳ್ತೇನೆ. ಆ ವಿಶೇಷವಾದಂತಹ ಸ್ವರ್ಣಾಕರ್ಷಣ ಭೈರವ ಮಂತ್ರವನ್ನು ಗುರುಪೂರ್ಣಿಮೆಯ ದಿವಸ ಅಂದರೆ ಜುಲೈ 10ನೇ ತಾರೀಕು ಗುರುವಾರ ಅದೇ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ. ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಮಾಡ್ತಾ ಇದ್ದೇವೆ, ಆ ಮಂತ್ರ ಹೋಮ ಅಂತ ಮಾಡ್ತಾ ಇದ್ದೇವೆ. ಸೊ ಈ ಒಂದು ವಿಶೇಷವಾದ ಸ್ವರ್ಣಾಕರ್ಷಣ ಭೈರವ ಮಂತ್ರ ಹೋಮದಲ್ಲಿ ಈ ಧನಾಕರ್ಷಕ ಅದ್ಭುತವಾದ ಮಣಿಯನ್ನು ಇಟ್ಟು ಇದನ್ನು ಎನರ್ಜೈಸ್ ಮಾಡಲಿದ್ದೇವೆ. ಈ ಧನಾಕರ್ಷಕ ರಾ ಪೈರೈಟ್ ಅಂತ ಕರಿತೀವಿ. ಈ ಧನಾಕರ್ಷಕ ಮಣಿಯನ್ನು ನೀವು ಸ್ವರ್ಣಾಕರ್ಷಣ ಭೈರವ ಒಂದು ಮಂತ್ರದಲ್ಲಿ ಎನರ್ಜೈಸ್ ಮಾಡಿ, ಹೋಮ ಮಾಡಿ, ಎನರ್ಜೈಸ್ ಮಾಡಿ, ಅದು ನಿಮ್ಮ ಹೆಸರು, ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ನಿಮ್ಮದೇ ಹೆಸರಲ್ಲಿ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿದಾಗ, ಅದು ಯಾವತ್ತು ಗುರುಪೂರ್ಣಿಮೆಯ ದಿವಸ. ಗುರುಪೂರ್ಣಿಮೆ ಗುರುವಾರ, ಗುರುಪೂರ್ಣಿಮೆ ಸಹಸ್ರ ಗುರು ಶಾಂತಿ ಗುರು ದತ್ತಾತ್ರೇಯ ಹೋಮದ ಜೊತೆಯಲ್ಲಿ ಸ್ವರ್ಣಾಕರ್ಷಣ ಭೈರವ ಹೋಮ ಹಾಗೂ ಈ ಬಂಗಾರ ಅಡಮಾನ ಅಥವಾ ಬಂಗಾರ ಸಂಪಾದನೆ ಮಾಡಲಿಕ್ಕೆ ಅಡ್ಡಿ ಆತಂಕಗಳೇನು ಬರಬಹುದು, ಸರ್ಪದೋಷಗಳಿಂದಾಗಿ ಬರಬಹುದು, ದುಡಿದಿದ್ದೇನು ಉಳಿಯಲ್ಲ ಅನ್ನೋ ರೀತಿಯಲ್ಲಿ. ಆದ್ದರಿಂದ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಅದು ಎಲ್ಲದರಲ್ಲೂ ಅದ್ಭುತವಾಗಿ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿಯನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬಹುದು. ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗಳಿಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲ ನಿಮ್ಮ ಹೆಸರು, ನಿಮ್ಮ ಒಂದು ವಿಳಾಸ ಕಳಿಸಿದ್ರು ಪರವಾಗಿಲ್ಲ, ನಿಮಗೆ ಏನು ಗೊತ್ತಿದೆಯೋ ಅದನ್ನು ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಆವತ್ತಿನ ದಿವಸ ಅಂದರೆ 10ನೇ ತಾರೀಕು ಗುರುವಾರ ಬೆಳಗ್ಗೆ 6 ಗಂಟೆಗೆ ಒಂದು ನಿಮ್ಮ ಸಂಕಲ್ಪ ಸೇವೆಯನ್ನು ಆರಂಭವಾಗುತ್ತೆ. ಲೈವಲ್ಲಿ ನಿಮ್ಮ ಹೆಸರೆಲ್ಲ ಸಂಕಲ್ಪ ಆಗುತ್ತೆ. ಒಂದು 10:30 ಮೇಲೆ ನಾವು ಹೋಮಗಳನ್ನು ಪ್ರಾರಂಭ ಮಾಡ್ತೇವೆ. ಅದರಲ್ಲಿ ವಿಶೇಷವಾಗಿ ಸ್ವರ್ಣಾಕರ್ಷಣ ಭೈರವ, ಆ ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲಿ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿ ಇದನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಬೇಗ ನೀವು ಹೆಸರು ಕೊಟ್ಕೊಳ್ಬಹುದು. ಯಾಕೆಂದ್ರೆ ಈ ಸ್ವರ್ಣಾಕರ್ಷಣ ಭೈರವ ಹೋಮದ ಜೊತೆಯಲ್ಲಿ ನಾವು ಅವತ್ತು ಗುರುವಾರ ಗುರುಪೂರ್ಣಿಮೆ ಆಗಿರೋದ್ರಿಂದ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡಿ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡಿ ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಹಾಗೂ ಅದರಲ್ಲಿ ಅಭಿಮಂತ್ರಣೆ ಮಾಡಿ ವಿಶೇಷವಾಗಿ ನಿಮಗೆ ಈ ಒಂದು ಗುರುಗಳ ಗುರುಪಾದುಕೆಗಳನ್ನು ಸಹ ಕೊಡ್ತಾ ಇದ್ದೇವೆ. ಈ ಒಂದು ಗುರುಪಾದುಕೆಗಳು ಸಹಸ್ರ ಗುರು ಶಾಂತಿ ಹೋಮ, ಗುರುದತ್ತಾತ್ರೇಯ ಹೋಮಗಳಲ್ಲಿ ಅಭಿಮಂತ್ರಣೆ ಆದರೆ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿ ನಿಮಗೆ ಸ್ವರ್ಣಾಕರ್ಷಣ ಭೈರವ ಹೋಮ, ಅದೇ ರೀತಿಯಲ್ಲಿ ವಿಶೇಷವಾಗಿ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶನಿ ನವಗ್ರಹ ಶಾಂತಿ ಹೋಮಗಳೆಲ್ಲ ಎನರ್ಜೈಸ್ ಆಗುತ್ತಿದೆಲ್ಲ. ಸೊ ಆದ್ದರಿಂದ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಲೈವಲ್ಲಿ ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಎಲ್ಲಾ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಗುರುಪಾದಿಗಳು, ಈ ಒಂದು ಪಾದಕೆಗಳು, ಅದ್ರ ಜೊತೆಗೆ ವಿಶೇಷವಾಗಿ ಈ ಧನಾಕರ್ಷಕ ಮಣಿಯನ್ನ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳುಹಿಸಿಕೊಡ್ತೇವೆ. ಸೊ ಅದರಿಂದ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಬನ್ನಿ ಈಗ ಆ ವಿಶೇಷವಾದ ಮಂತ್ರವನ್ನ ಕೇಳಿಸ್ಕೊಳ್ಳೋಣ. ಓಂ ಅಸ್ಯ ಶ್ರೀ ಸ್ವರ್ಣಾಕರ್ಷಣ ಭೈರವ ಮಹಾಮಂತ್ರಸ್ಯ ಬ್ರಹ್ಮ ಋಷಿಃ ತ್ರಿಷ್ಠುಪ್ ಛಂದಃ ಶ್ರೀ ಸ್ವರ್ಣಾಕರ್ಷಣ ಭೈರವೋ ದೇವತಾ ಶ್ರೀ ಸ್ವರ್ಣಾಕರ್ಷಣ ಭೈರವ ಪ್ರೀತ್ಯರ್ಥೆ ಸ್ವರ್ಣಾಭರಣ ಪ್ರಾಪ್ತ್ಯರ್ಥೆ ಜಪೆ ವಿನಿಯೋಗಃ. ಓಂ ಧ್ಯಾನಂ ಕೋಟಿಸೂರ್ಯ ಪ್ರತೀಕಾಶಂ ಕುಬೇರ ನಿಲಯಂ ಮಹಃ ನೇತ್ರತ್ರಯಂ ಚತುರ್ಬಾಹುಂ ಪಾಶಾಂಕುಶವರಾಭಯಂ ಶಶಿಖಂಡ ಜಟಾಚೂಡಂ ಸ್ವರ್ಣಾಭರಣಭೂಷಿತಂ ಸರ್ವಾಭರಣ ಸಂಪೂರ್ಣಂ ಶೋಭಿತಂ ಸ್ವರ್ಣಭೈರವಂ. ಓಂ ಓಂ ವಂ ಆಂ ಹ್ರೂಂ ಹ್ರೀಂ ಹ್ರಾಂ ಮಹಾಭೈರವಾಯ ಪಣಸ್ಥಾಯ ಅಜಾಮಿಳಬಂಧನಾಯ ಲೋಕೇಶ್ವರಾಯ ಮಮ ದಾರಿದ್ರ್ಯಾಪಹಾರಾಯ ಹ್ರಾಂ ಹ್ರೀಂ ಹ್ರೂಂ ಆಂ ವಂ ಓಂ. ಓಂ ವಂ ಆಂ ಹ್ರೂಂ ಹ್ರೀಂ ಹ್ರಾಂ ಮಹಾಭೈರವಾಯ ಪಣಸ್ಥಾಯ
अजामिळबन्धनाय लोकेश्वराय मम दारिद्र्यापहाराय ह्रां ह्रीं ह्रूं आं वं ॐ ॐ वं आं ह्रूं ह्रीं ह्रां महाभैरवाय पणस्थाय अजामिळबन्धनाय लोकेश्वराय मम दारिद्र्यापहराय ह्रां ह्रीं ह्रूं आं वं